18ನೇ ಶತಮಾನದ ಕೊನೆಯ ಭಾಗದಲ್ಲಿ ದಕ್ಷಿಣ ಭಾರತದ ಮೈಸೂರು ರಾಜ್ಯವು ಅನಿರೀಕ್ಷಿತ ಸೈನಿಕ ನವೀನತೆಯ ಕೇಂದ್ರವಾಯಿತು. ಹೈದರ ಅಲಿ ಅವರ ಪುತ್ರ ಟಿಪ್ಪು ಸುಲ್ತಾನದ ಆಡಳಿತದಲ್ಲಿ ಇಂಜಿನಿಯರ್ಗಳು ಕಬ್ಬಿಣದ ಹೊದಿಕೆಯನ್ನು ಹೊಂದಿದ ರಾಕೆಟ್ಗಳನ್ನು ಅಭಿವೃದ್ಧಿಪಡಿಸಿದರು. ಅವು ಹಿಂದಿನ ಗುಂಡುವಡಿ ಆಯುಧಗಳಿಗಿಂತ ದೂರ ಪ್ರಯಾಣಿಸಿ ಹೆಚ್ಚು ಬಲದಿಂದ ಹೊಡೆತ ನೀಡುವ ಸಾಮರ್ಥ್ಯ ಹೊಂದಿದ್ದವು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ನಡೆದ ಆಂಗ್ಲ ಮೈಸೂರು ಯುದ್ಧಗಳಲ್ಲಿ ಈ ರಾಕೆಟ್ಗಳನ್ನು ಬಳಸಲಾಯಿತು. ಅವು ಯುದ್ಧಭೂಮಿಯಲ್ಲಿ ಅಗ್ನಿ ಮತ್ತು ಗದ್ದಲದೊಂದಿಗೆ ಆಕಾಶದಲ್ಲಿ ವಕ್ರವಾಗಿ ಹಾರುತ್ತಾ ಎದುರಾಳು ಸೈನ್ಯದಲ್ಲಿ ಗೊಂದಲ ಉಂಟುಮಾಡುತ್ತಿದ್ದವು. 1792 ಮತ್ತು ಮತ್ತೆ 1799ರಲ್ಲಿ ನಡೆದ ಶ್ರೀರಂಗಪಟ್ಟಣದ ಮುತ್ತಿಗೆಯ ವೇಳೆ ಯುರೋಪಿನಲ್ಲಿ ಎಂದಿಗೂ ಕಂಡಿರದ ಈ ಆಯುಧಗಳನ್ನು ನೋಡಿ ಬ್ರಿಟಿಷ್ ಸೈನಿಕರು ಆಶ್ಚರ್ಯಗೊಂಡಿದ್ದರು. 1799ರಲ್ಲಿ ಟಿಪ್ಪು ಸುಲ್ತಾನದ ಸೋಲಿನ ನಂತರ ವಶಪಡಿಸಿಕೊಂಡ ರಾಕೆಟ್ಗಳನ್ನು ಬ್ರಿಟನ್ನಲ್ಲಿ ಅಧ್ಯಯನ ಮಾಡಿ ನಂತರ ಯುರೋಪಿನ ಯುದ್ಧಗಳಲ್ಲಿ ಬಳಸಲಾದ ಕಾಂಗ್ರೇವ್ ರಾಕೆಟ್ಗಳಿಗೆ ಪ್ರೇರಣೆಯಾಯಿತು. ಅವನ ರಾಜ್ಯ ಪತನಗೊಂಡರೂ ಟಿಪ್ಪು ಸುಲ್ತಾನದ ತಂತ್ರಜ್ಞಾನ ಭಾರತವನ್ನು ಮೀರಿ ಹರಡಿತು ಮತ್ತು ಆಧುನಿಕ ಯುದ್ಧ ಇತಿಹಾಸದಲ್ಲಿ ಶಾಶ್ವತ ಗುರುತು ಮೂಡಿಸಿತು.